ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರುತಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಏನು ಅಂತ ಅಂದರೆ ಗಣೇಶ ಹಬ್ಬದ ಲಾಗ್ ಆಗಿರುತ್ತೆ. ನಾನು ಕುಣಿಗಲಿಂದ ಬ್ಯಾಂಗ್ಳೂರಿಗೆ ಯಾವ ರೀತಿ ಹೋಗ್ತೀನಿ, ನಾನು ಅವತ್ತಿನ ದಿವಸ ಏನೇನು ಮಾಡ್ತೀನಿ ಅಂತ ತೋರಿಸ್ಬೇಕಾಗುತ್ತೆ. ಈಕೆ ಬಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ ಪೂಜಾ ಅಂತ. ಇವ್ರಿಗೆ ನಾನು ತುಪ್ಪ ಬೇಕು ಅಂತ ಕೇಳಿದ್ದೆ. ಅವ್ರ ಮನೆಯಿಂದ ನನಗೆ ತಂದು ಕೊಟ್ಟಿದ್ರು 3 ಸೊಲ್ಗೆ ತುಪ್ಪ. ಹಾಗೆ ನಾನು ನಮ್ಮ ಯಜಮಾನ್ರು ಒಂದು ವೀಡಿಯೋ ಮಾಡ್ಕೊಂಡು ಹಾಗೆ ಮಾತಾಡ್ಕೊಂಡು ಹೊರಟ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೌರಿ ಗಣೇಶ ಹಬ್ಬ ನನಗೆ ಮದುವೆ ಆಗಿ ಇದು ಹೊಸ್ತಾಗಿರೋದ್ರಿಂದ ಗೌರಿ ಗಣೇಶ ಹಬ್ಬಕ್ಕೆ ನಾನು ಕುಣಿಗಲಲ್ಲಿ ಇರಬೇಕು ಅಂತ ಎಲ್ಲ ಹೇಳ್ತಿದ್ರು. ಬಟ್ ಆದರೆ ನನಗೆ ವರ್ಕ್ ಇರೋ ಕಾರಣದಿಂದ ನಾನು ಚಂದಾಪುರಕ್ಕೆ ಹೋಗಬೇಕಿತ್ತು. ಅರ್ಲಿ ಮಾರ್ನಿಂಗೆ ನಾನು ಟಿಫನ್ ಎಲ್ಲ ಮಾಡ್ಕೊಂಡು ನಾನು 10 ಅಷ್ಟೊತ್ತಲ್ಲೆಲ್ಲ ಬಿಟ್ಟೆ ಕುಣಿಗಲ್ನ. ಸೊ ಆನ್ ದ ವೇ ನಾನು ಯಾವ್ಯಾವ ರೀತಿ ಹೆಂಗೆ ಹೋಗ್ತಾಯಿದ್ದೀನಿ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತಿನ ವರ್ಕು ಕೂಡ ಹೇಗೆ ಮಾಡ್ತೀನಿ ಅಂತಲೂ ತೋರಿಸ್ಬೇಕು ಅಂತ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರು ನಂದಿರೋದು JP ನಗರು. ಸೊ ಹಾಗಾಗಿ ಒಂದೊಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಕುಣಿಗಲಿಂದನೇ ಬರಬೇಕಾದ್ರೆ 2 ಟೋಲ್ ಸಿಗುತ್ತೆ. ಹಾಗೆ ಆಂಜನೇಯನಿಗೊಂದು ನಮಸ್ಕಾರ ಅಂತ ಹೇಳಿ ಹಾಗೆ ಮುಂದೆ ಹೊರಟ್ವಿ. ಇನ್ನೊಂದೇನು ಅಂತ ಅಂದರೆ ತುಂಬಾ ಟ್ರಾಫಿಕ್ ಕಮ್ಮಿ ಇತ್ತು, ತುಂಬಾ ಖುಷಿ ಆಯಿತು. ಯಾರ ಐಕ್ಯದಲ್ಲಿ ಹೋಮ್ ಅಸೆಸರೀಸ್ ಏನಾರು ತೊಗೋಬೇಕು ಅಂತ ಅಂದರೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಇದೆ. ಸೊ ಯಾರು ಹೋಗಿ ವಿಸಿಟ್ ಮಾಡಿ. ನಾನಂತೂ ಇದುವರೆಗೂ ಒಂದು ದಿವಸನೂ ಹೋಗಿಲ್ಲ. ನಾನು ನೆಕ್ಸ್ಟ್ ಟೈಮ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ವೀಡಿಯೋ ಮಾಡ್ತಾಯಿದ್ದೆನಲ್ಲ, ಸೊ ಐಕ್ಯ ಅಂತ ಕಾಣಿಸ್ತು ಬೋರ್ಡು, ಅದಕ್ಕೆ ಹಾಗೆ ನಿಮಗೆ ಹೇಳ್ತಾ ಇದ್ದೀನಿ. ಗೊರಗುಂಟೆಪಾಳ್ಯ ಹತ್ರ ನಾವು ರೈಟ್ ತೊಗೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿಂದ ನಮ್ಮ ಮನೆಗೆ ಒಂದೇ ರೋಡ್ ಆಗಿರುತ್ತೆ JP ನಗರ್ಗೆ. ಸೊ ಹಾಗಾಗಿ ನಮಗೆ ತುಂಬಾ ಈಸಿ ಆಗುತ್ತೆ ಹೋಗೋದಕ್ಕೆ, ಎಲ್ಲೂ ಟರ್ನ್ ಆಗೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ನಾವು ಮುಂದೆ ಮೂವ್ ಆಗ್ತಾ ಬರ್ತಾಯಿದ್ವಿ. ನೀವೇ ನೋಡ್ತಾರೆ ಹಾಗೆ ಇಲ್ಲಿ ನಿಮಗೆ ಕಂಠೀರವ ಸ್ಟುಡಿಯೋ ಕಾಣಿಸುತ್ತೆ ಲೆಫ್ಟ್ ಸೈಡ್ಗೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಂಠೀರವ ಸ್ಟುಡಿಯೋದಲ್ಲಿ ಏನೇನಿದೆ ಅನ್ನೋದು ನಿಮಗೆ ಗೊತ್ತು. ಹಾಗೆ ಆ ಕಂಠೀರವ ಸ್ಟುಡಿಯೋನೂ ಹಾಗೆ ನಿಮಗೊಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಮುಂದಕ್ಕೆ ಮೂವ್ ಆದೋ. ಇನ್ನೊಂದೇನು ಅಂತ ಅಂದರೆ ನೋಡಿ, ಲಗ್ಗೆರೆ ಬ್ರಿಡ್ಜ್ ಜೊತೆ ಎಷ್ಟು ಮನೆಗಳಿದ್ದಾವೆ. ಬೆಂಗಳೂರು ಅಂದರೆ ಮನೆ, ಹಾಗೆ ಕೆಲವು ಸೈಡು ಕೂಡ ಮರಗಳು ಇದ್ದಾವೆ. ಬೆಂಗಳೂರು ಹೀಗೆ ಇದೆ ಹಾಗೆ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಬೆಂಗಳೂರು ಬಂದವರಿಗೆ ವರ್ಕ್ ಪ್ಲೇಸ್ ಆಗಿರುತ್ತೆ. ಅವರ ವೃತ್ತಿ ಅಂಥವರೇ ಬಂದರೂ ಬೆಂಗಳೂರಲ್ಲಿ ಜೀವನ ಮಾಡ್ಬೋದು, ಅದಂತೂ ನಾನು ಹೇಳಬಲ್ಲೆ. ಸೊ ಹಾಗೆ ಇಲ್ಲಿ ಬಂದೆ ನಾನು, ದೇವೇಗೌಡ ಪೆಟ್ರೋಲ್ ಬಂಕ್ ಬಂದೆ. ಹಾಗೆಯೇ ದೇವೇಗೌಡ ಪೆಟ್ರೋಲ್ ಬಂಕ್ ಅಂತಿದ್ದಂಗೆ ನಮ್ಮ ಯಜಮಾನ್ರು ಪಕ್ಕದಲ್ಲಿ ದೇವೇಗೌಡರು ಬರ್ತಾಯಿದ್ದಾರೆ ನೋಡು ಅಂತ ಅಂದರು. ನೋಡಿ ಪೊಲೀಸ್ ವ್ಯಾನ್ ಹೋಗ್ತಾಯಿದೆ. ಅವರು ಕೂಡ ದೇವೇಗೌಡರು ಅವರು ಈ ಕಾರಲ್ಲಿದ್ದಾರೆ. ನಮ್ಮ ಮನೆಯವ್ರು ಹೇಳಿದ್ರು, ನೋಡಿ ದೇವೇಗೌಡ HDK ಅವರು ಹೋಗ್ತಾ ಇದ್ದಾರೆ ಅಂತ. ಇವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಪ್ರತಿ ಶನಿವಾರ ತಿರುಮಲ ಟೆಂಪಲ್ಗೆ ಹೋಗ್ತಾರೆ. ಎಲ್ಲಿ ಅಂದರೆ JP ನಗರದಲ್ಲಿರೋ ತಿರುಮಲ ಟೆಂಪಲ್ಗೆ ನಾನು ತುಂಬ ಸಲ ನೋಡಿದ್ದೀನಿ. ಆಲ್ಮೋಸ್ಟ್ ಇವರು JP ನಗರದಲ್ಲಿರೋ ತಿರುಮಲ ಟೆಂಪಲಲ್ಲಿ ವಿಸಿಟ್ ಕೊಡ್ತಾ ಇರ್ತಾರೆ. ಸೊ ಹಾಗೆ ನಾನು ನಮ್ಮ ಮನೆಗೆ ಕೂಡ ಬಂದೆ JP ನಗರಕ್ಕೆ. ಹಾಗೆ ಊಟ ಮಾಡ್ಕೊಂಡು ಹೊರಡೋಣ, ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಹಾಗೆ ನಮ್ಮ ಮನೆಯವ್ರು ಒಂದು ವೀಡಿಯೋ ಮಾಡಿದ್ರು, ಅವರಿಗೊಂಥರ ಖುಷಿ. ಹಾಗೆ ಮನೆಗೆ ಬಂದು ನಮ್ಮ ಅತ್ತೆ ಎಲ್ಲ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ರು. ಪುಟ್ಟು ಗಣೇಶನೆಲ್ಲ ತಂದು ನಾನು ಹಾಗೆ ಒಂದು ಲಾಗಿಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅತ್ತೆ ಮನೆದು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಅತ್ತೆ ಕೂಡ ಕಡುಬು ರೆಡಿ ಮಾಡ್ತಾಯಿದ್ರು. ಅವ್ರು ಹೇಗೆ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಅವರು ಹಿಟ್ಟು ಮಾತ್ರ ಬೇಯಿಸ್ಕೊಂಡಿರ್ತಾರಂತೆ, ಅಕ್ಕಿ ಹಿಟ್ಟನ್ನ. ಅದನ್ನು ಬೇಯಿಸ್ಕೊಂಡು ಅದು ನೀಟಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊತಾರೆ. ಆಮೇಲೆ ಅವ್ರು ಮಾಡಿರೋ ಇಂಗ್ರೀಡಿಯೆಂಟ್ಸ್ನ ಅದರೊಳಗೆ ಹಾಕ್ತಾರೆ. ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಅಂದರೆ ಕಡುಬು ಕುಣಿಗಲಲ್ಲಿ ಖಾರ ಕಡುಬು, ಸಿಹಿ ಕಡುಬು ಅಂತ ಮಾಡ್ತಾರೆ. ಇವ್ರು ಬಂದ್ಬಿಟ್ಟು ಬರೀ ಸಿಹಿ ಕಡುಬೆ ಅಂತ. ಇವ್ರು ಯಾವತ್ತೂ ಖಾರ ಕಡುಬು ಮಾಡಿಲ್ಲ ಅಂತೆ. ನಾನು ಊರಿಂದ ತಂದಿದ್ದೆ, ಯಾಕೆಂದರೆ ನಮ್ಮ ಅತ್ತೆಯವ್ರು ಮಾಡಲ್ಲ ಅಂತ ಗೊತ್ತಿತ್ತು. ನಮ್ಮ ಅತ್ತೆಗೆ ಸೇರಿಸಿ ನಾನು ತಂದಿದ್ದೆ, ನಮ್ಮ ಅತ್ತೆ ಮಾವನಿಗೆಲ್ಲ. ಇವರು ಈ ಥರ ಮುಗ್ದೋಯ್ತು ಅಷ್ಟೇ ಕಡುಬು. ಇವಳು ನನ್ನ ಮೋಟಿ. ಹಾಗೆ ನಾವು ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಟೆ. ಯಾಕೆಂದರೆ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತಲ್ವ ಚಂದಾಪುರ ಅಂದ್ಬಿಟ್ಟು. ನಮ್ಮ ಮನೆಯವರು ಕೂಡ ಹಾಗೆಯೇ ಪಾಪ ಅವರು ಕೂಡ ಬಂದರು. ನನಗೆ ಹೇಳ್ತಾಯಿದ್ರು 2 ಅವರ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ರೇಗಿಸ್ಕೊಂಡೇ ಬಂದರು. ಬಟ್ ಇನ್ನೊಂದೇನು ಅಂತ ಅಂದರೆ ಇದು ಮಾರೇನಹಳ್ಳಿ ಫ್ಲೇವರ್ ಆಗಿದೆ. ಇಲ್ಲಿಂದ ಸಿಲಕ್ಪುರ್ಗೆ ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಆಗಿದ್ದು. ಫಸ್ಟ್ ಅಂದರೆ ಎಷ್ಟು ಟ್ರಾಫಿಕ್ ಇತ್ತು ಅಂತ ಅಂದರೆ ಅದು ತುಂಬಾ ಟ್ರಾಫಿಕ್ ಇತ್ತು. ಯಾಕೆಂದರೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಇಲ್ಲಿಂದ ಸಿಲಕ್ಪುರ್ ಹೋಗೋಕ್ಕೆ 1/2 ಅವರ್ ಬೇಕು ಅಂತ ಹೇಳ್ತಾಯಿದ್ರು. ಬಟ್ ಆದರೆ ನಾನು ನೋಡ್ದಂಗೆ ಜಸ್ಟ್ 5 ಮಿನಿಟ್ಸ್ಗೆ ನಾನು ಸಿಲಕ್ಪುರ್ಗೆ ಬಂದೆ. ಅದೊಂಥರ ಖುಷಿ ಆಯಿತು. ನಮ್ಮ ಮನೆಯವ್ರು ನನಗೆ ರೇಗಿಸಿದ್ರು 2 ಅವರ್ ಆಗುತ್ತೆ ಚಂದಾಪುರ, ಯಾಕೆಂದರೆ ಅದು ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟು ಮುಂದೆ ಇರೋದು ಚಂದಾಪುರ. ಯಾಕೆಂದರೆ ನನಗೂ ಗೊತ್ತು, ಯಾಕೆಂದರೆ ಬಸ್ಸಲ್ಲಿ ಓಡಾಡ್ಬೇಕಾದ್ರೆ 1 ಅವರ್ 1.5 ಅವರ್ ಆಗ್ತಾಯಿತ್ತು. ಆದರೆ ನನಗೆ ಈಗ ಈ ಫ್ಲೇವರ್ ಮೇಲೆಲ್ಲ ಬಂದಿರೋದ್ರಿಂದ 20 ಮಿನಿಟ್ಸ್ಗೆಲ್ಲ ನಾವು ಚಂದಾಪುರಕ್ಕೆ ಹೊರಟ್ವಿ.
ಚಂದಾಪುರದಲ್ಲಿ ಯಾವಾಗಲೇ ನಮ್ಮ ಬ್ರೈಡ್ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಅವರು ಮಧ್ಯಾಹ್ನನೇ ಬಂದಿದ್ದರು. ಮಧ್ಯಾಹ್ನ ಬಂದಿದ್ದ ಕಾರಣದಿಂದ ಅವ್ರದ್ದು ಏನೋ ಫೋಟೋಶೂಟ್ ಇತ್ತಂತೆ ಅವರ ಲಹಂಗದಲ್ಲೆಲ್ಲ. ನಾನು ರಿಸೆಪ್ಷನಿಗೆ ವರ್ಕ್ ಮಾಡಬೇಕಿತ್ತಲ್ಲ, ಸೊ ಅವ್ರು ವೆಯ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಹೋಗೋಣ ಅಂದ್ಬಿಟ್ಟು ನಾನು ಹೋಗೋಷ್ಟೊತ್ತಿಗೆ ಒಂದು 4:30 ಏನೋ ಆಗಿತ್ತು. 4:30 ಆಗಿತ್ತು. ಹಾಗೆ ಮಳೆನೂ ಕೂಡ ಬರ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು ವೆದರ್ ಅವತ್ತಿನ ದಿನ. ನನಗೆ ಇನ್ನೊಂದೇನು ಖುಷಿ ಆಯಿತು ಅಂತಂದರೆ, ಇಷ್ಟು ಬೇಗ ಬಂದೆಲ್ಲಪ್ಪ ಅನ್ನೋದೇ ಖುಷಿಯಾಗಿದ್ದು. ನಾನು ಮಿನಿಮಮ್ 2 ಅವರ್ ಆಗುತ್ತೆ ಅನ್ನೋ ಫೀಲಲ್ಲೇ ಇದ್ದೆ. ಅವರು ಹಂಗೆ ರೇಗಿಸಿದ್ರು. ನಾನು ನಡೀರಿ ಲೇಟ್ ಆಗುತ್ತೆ, ಕರೆಕ್ಟ್ ಟೈಮಿಗೆ ನಾವು ಅಲ್ಲಿರಬೇಕು ಅಂತ ಹೇಳಿದೆ. ಇದು ಬಂದ್ವಿ, ಆಲ್ಮೋಸ್ಟ್ ಚಂದಾಪುರ ಬಂದ್ವಿ. ಆ ಲೆಫ್ಟ್ ಸೈಡಲ್ಲಿ ನೋಡೋರಲ್ಲ ಅದೆಲ್ಲ ಚಂದಾಪುರ ಸಂತೆ ಅಂತೆ. ಶನಿವಾರ ಹೊತ್ತು ಚಂದಾಪುರ ಸಂತೆ ನಡೆಯುತ್ತೆ. ನಮ್ಮ ಮನೆಯವರು ಪಾಪ ನನ್ನ ಟ್ರಾಲಿ ಬ್ಯಾಗೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಕೈಲೂ ಲಗೇಜ್ ಇತ್ತು. ತುಂಬಾ ಖುಷಿಯಾಗುತ್ತೆ ನಮ್ಮ ಮನೆಯವ್ರನ್ನ ನಾನು ನೆನೆಸ್ಕೊಂಡ್ರೆ. ಯಾಕೆಂದರೆ ಅವ್ರು ನನಗೆ ಬ್ಯಾಕ್ ಸಪೋರ್ಟಾಗಿ ನಿಂತಿದ್ದಾರೆ. ಏನೇ ಆದರೂ ಮಾಡು ಅಂತಾರೆ. ಅವ್ರು ಯಾವತ್ತೂ ನಾನು ಏನೇ ಮಾಡ್ತೀನಿ ಅಂದರು ಬೇಡ ಅಂತ ಹೇಳಿಲ್ಲ. ನನಗೊಂಥರ ಬ್ಯಾಕ್ ಸಪೋರ್ಟೇ ಅವರು. ಸೊ ನಮ್ಮ ಬ್ರೈಡು ಕೂಡ ಅವಾಗಲೇ ಬಂದಿದ್ದರು. ಅವರು ಹೇಳ್ತಾಯಿದ್ರು, ಅಕ್ಕ ನನಗೆ ನ್ಯಾಚುರಲ್ ಆಗಿರಲಿ, ನೋಡಿದವ್ರಿಗೆ ತುಂಬ ಖುಷಿ ಆಗಬೇಕು ಅಂತ ಹೇಳ್ತಾಯಿದ್ರು. ಹಾಗೆ ನಾನು ಲೈಟಾಗಿ ಒಂದು ಲಾಗೋಸ್ಕರ ವೀಡಿಯೋ ಮಾಡ್ಕೊತಿದ್ದೆ. ಗೊತ್ತಿರೋ ಹಾಗೆ ಕೆಲವು ಕಡೆ ರೂಮ್ಸ್ಗಳು ಅಷ್ಟು ನಮಗೆ ಕಂಫರ್ಟಬಲ್ ಆಗೋಲ್ಲ. ಬಟ್ ಏನು ಅಂದರೆ ನಮಗೆ ಸೈಲೆಂಟಾಗಿರಬೇಕು, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ನಾವು ಇಷ್ಟಪಡ್ತೀವಿ. ಹೀಗೆ ಇದು ಫೈನಲ್ ಲುಕ್ ಬಂದಿದೆ ನೋಡಿ ನಮ್ಮ ಬ್ರೈಡ್ ಲಾವಣಿಯದು. ಅವರಂತೂ ತುಂಬಾ ಖುಷಿಪಟ್ಟರು. ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೊತಾ ಇರೋದು. ನನಗಂತೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಅಂದರು. ನಮಗೆ ಮೇಯ್ನ್ ಬೇಕಾಗಿದೆ ಬ್ರೈಡ್ ಫೇಸಲ್ಲಿ ಸ್ಮೈಲು. ಅದಿದ್ರೇ ಅವರು ಅಲ್ಲೋಗಿ 3 ಅವರ್ ನಿಂತ್ಕೊಳ್ಳೋಕ್ಕಾಗೋದು. ನಾವೇ ವರ್ಕ್ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಅವ್ರು ಇಲ್ಲಿಂದ ನಿಂತ್ಕೊಳ್ಳೋದಕ್ಕಾಗುತ್ತೆ, ನಮ್ಮನ್ನು ಬೈಕೊಂತಾರೆ. ಯಾರೇ ಆಗಲಿ ಪ್ರೊಫೆಷನಲ್ ಅಂದರೆ ಯಾವಾಗಲೂ ಪ್ರೊಫೆಷನಲ್ ಆಗೇ ಮಾಡಬೇಕು. ಹಾಗೆ ಗ್ರೂಮ್ ಕೂಡ ಬಂದರು. ಅವರಿಗೂ ಕೂಡ ಗ್ರೂಮ್ ಮೇಕವರ್ ಮಾಡಿದೆ. ಸೊ ಅವ್ರದ್ದು ಕೂಡ ಲೈಟಾಗಿ ಗ್ರೂಮ್ ಮೇಕಿಂಗ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ವೆಯ್ಟ್ ಮಾಡ್ತಾಯಿದ್ರು 2 ಅವರ್ಸಿಂದ. ನಾನು ಬಂದೆ ಫೈನಲಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.